ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಟು ಸ್ಪರ್ಧಾ ಭಾರತಿ. ಸ್ನೇಹಿತರೆ, ಇವತ್ತಿನ ಈ ಸರಣಿಯಲ್ಲಿ ನಾವು ಕರ್ನಾಟಕದ ಜಿಯೋಗ್ರಫಿಯಲ್ಲಿ ಬರುವಂತಹ ಜಲಸಂಪನ್ಮೂಲದ ಬಗ್ಗೆ ನೋಡೋಣ. ಈ ಹಿಂದಿನ ತರಗತಿಯಲ್ಲಿ ನಾವು ಕರ್ನಾಟಕದ ಮೇಲ್ಮೈ ಜಲಸಂಪನ್ಮೂಲದ ಅದರಲ್ಲಿ ಇರುವಂತಹ 7 ಪ್ರಮುಖ ನದಿ ವ್ಯವಸ್ಥೆಗಳ ಪೈಕಿ 2ರ ಅಧ್ಯಯನವನ್ನು ಮಾಡಿದ್ವಿ. ಈ ಭಾಗದಲ್ಲಿ ಮುಂದೆ ಇರುವಂತಹ ಉಳಿದ ಕರ್ನಾಟಕದ ಪ್ರಮುಖ ನದಿ ವ್ಯವಸ್ಥೆಗಳನ್ನು ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಬನ್ನಿ ತರಗತಿಯನ್ನು ಆರಂಭಿಸೋಣ. ನಮಗೆ ಈಗಾಗಲೇ ಗೊತ್ತಿದೆ ಭಾರತದ ಮೇಲ್ಮೈ ಜಲಸಂಪನ್ಮೂಲದ ಪ್ರಮಾಣ ಎಷ್ಟು ಅಂತ. 1.7 ಲಕ್ಷ ಮಿಲಿಯನ್ ಘನ ಮೀಟರ್ಗಳು. ಅದರಲ್ಲಿ ನಮ್ಮ ಕರ್ನಾಟಕ ಎಷ್ಟು ಭಾಗ ಹೊಂದಿದೆ ಅನ್ನೋಂಥದ್ದು ಅದು ಕೂಡ ಹಿಂದಿನ ತರಗತಿಯಲ್ಲಿ ಚರ್ಚೆಯಾಗಿದೆ. 6% ಪಾಲು ಒಟ್ಟು ಭಾರತದ ಜಲಸಂಪನ್ಮೂಲದಲ್ಲಿ 6% ಪಾಲನ್ನು ಕರ್ನಾಟಕ ಹೊಂದಿದೆ. ಅದರಲ್ಲಿ 40% ಭಾಗ ಪೂರ್ವವಾಹಿನಿ ನದಿಗಳಿಂದಲೂ ಉಳಿದ 60% ಭಾಗ ಪಶ್ಚಿಮ ವಾಹಿನಿ ನದಿಗಳಿಂದಲೂ ಸಿಗ್ತಾ ಇದೆ. ಕರ್ನಾಟಕದ 7 ಪ್ರಮುಖ ನದಿ ವ್ಯವಸ್ಥೆಗಳು ಹೀಗಿವೆ: ಕೃಷ್ಣಾ, ಕಾವೇರಿ, ಗೋದಾವರಿ, ಪಶ್ಚಿಮದ ನದಿಗಳು, ಉತ್ತರ ಪೆನ್ನಾರ್, ದಕ್ಷಿಣ ಪೆನ್ನಾರ್ ಮತ್ತು ಪಾಲಾರ್. ಈ ನದಿ ವ್ಯವಸ್ಥೆ ಬಗ್ಗೆ ನಮಗೆ ಹಿಂದಿನ ತರಗತಿಯಲ್ಲಿ ಚರ್ಚೆಯಾಗಿದೆ. ಈಗ ಒಮ್ಮೆ ಮ್ಯಾಪ್ನಲ್ಲಿ ಅದನ್ನು ನೋಡುವಂಥ ಪ್ರಯತ್ನ ಮಾಡೋಣ. ಈ ಭಾಗ ಏನಿದೆ, ಮೊದಲನೇ ಭಾಗ, ಈ 1 ಅಂತ ಸೂಚಿಸಿರುವಂಥ ಭಾಗ ಅದು ಗೋದಾವರಿ ನದಿ ವ್ಯವಸ್ಥೆಯನ್ನು ತಿಳಿಸುತ್ತೆ. ಇನ್ನು ಕರ್ನಾಟಕದ ಬಹುಭಾಗ 59% ಭಾಗ ಏನಿದೆ, ನಂಬರ್ 2 ಅಂತ ಏನು ತೋರಿಸ್ತಾ ಇದೆ, ಈ ನಂಬರ್ 2 ಈ ಭಾಗ ಕೃಷ್ಣಾ ನದಿಯಿಂದ ಅಥವಾ ಕೃಷ್ಣಾ ನದಿಯ ಉಪನದಿಗಳಿಂದ ಇದು ಆವರಿಸಿದೆ. ಇನ್ನು 3ನೇ ಭಾಗ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಇದು ಕಾವೇರಿ ಕೊಳ್ಳ. ಕಾವೇರಿ ಮತ್ತು ಅದರ ಉಪನದಿಗಳು ಇಲ್ಲಿ ಹರಿತಾವೆ. ಇನ್ನು 4ನೇ ಭಾಗ ಏನಿದೆ, ಇದು ಉತ್ತರ ಪೆನ್ನಾರ್. ಇದು ಉತ್ತರ ಪೆನ್ನಾರ್. ಇನ್ನು 5ನೇ ಭಾಗ ಇಲ್ಲಿ ಏನು ತೋರಿಸ್ತಾ ಇದೆ, 5, ಇದು ದಕ್ಷಿಣ ಪೆನ್ನಾರ್. ಇದು ದಕ್ಷಿಣ ಪೆನ್ನಾರ್ ನದಿ ವ್ಯವಸ್ಥೆಯನ್ನು ಹೊಂದಿದೆ. ಸ್ನೇಹಿತರೆ, 1ನೇ ಭಾಗ ಇದು ಗೋದಾವರಿ ನದಿ ವ್ಯವಸ್ಥೆಯನ್ನು, 2ನೇ ಭಾಗ ಕೃಷ್ಣಾ ನದಿ ವ್ಯವಸ್ಥೆಯನ್ನು, 3ನೇ ಭಾಗ ಇಲ್ಲಿ ತೋರಿಸ್ತಾ ಇರುವಂಥದ್ದು ಕಾವೇರಿ ನದಿ ವ್ಯವಸ್ಥೆಯನ್ನು, 4ನೇ ಭಾಗ ಅದು ಉತ್ತರ ಪೆನ್ನಾರ್ ನದಿ ವ್ಯವಸ್ಥೆಯನ್ನು, 5ನೇ ಭಾಗ ಇಲ್ಲಿ ಏನು ತೋರಿಸ್ತಾ ಇದೆ, ಆ 5ನೇ ಭಾಗ ದಕ್ಷಿಣ ಪೆನ್ನಾರ್ ನದಿ ವ್ಯವಸ್ಥೆಯನ್ನು, ಹಾಗೂ 6ನೇ ಭಾಗ ಇಲ್ಲಿ ಏನು ತೋರಿಸ್ತಾ ಇದೆ, 6ನೇ ಭಾಗ ಇದು ಪಾಲಾರ್ ನದಿ ವ್ಯವಸ್ಥೆಯನ್ನು, ಹಾಗೂ 7ನೇ ಭಾಗ ಇದು ಪಶ್ಚಿಮ ವಾಹಿನಿಗಳನ್ನು ಪ್ರತಿನಿಧಿಸುತ್ತೆ. 7ನೇ ಭಾಗ ಪಶ್ಚಿಮ ವಾಹಿನಿಗಳನ್ನು ಪ್ರತಿನಿಧಿಸುತ್ತೆ. ಸ್ನೇಹಿತರೆ, ಈಗಾಗಲೇ ನಾವು ಕೃಷ್ಣಾ ಹಾಗೂ ಕಾವೇರಿಯ ನದಿ ವ್ಯವಸ್ಥೆಯ ಬಗ್ಗೆ ಹಿಂದಿನ ವಿಡಿಯೋ ಸರಣಿಯಲ್ಲಿ ಅಧ್ಯಯನ ಮಾಡಿದ್ದೀವಿ. ಈಗ ಮುಂದಿನ ನದಿ ವ್ಯವಸ್ಥೆ ಬಗ್ಗೆ ಅಧ್ಯಯನ ಮಾಡೋಣ. ವಿಶೇಷವಾಗಿ ಗೋದಾವರಿ ಈ ಭಾಗದ ಅಧ್ಯಯನದಿಂದ ನಮ್ಮ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಉಳಿದ ಎಲ್ಲ ನದಿ ವ್ಯವಸ್ಥೆಗಳ ಬಗ್ಗೆ ಕೂಡ ನಾವು ಇವತ್ತು ಚರ್ಚೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಗೋದಾವರಿ ಅಂತ ಕ್ಷಣ ನಮ್ಮ ಕಣ್ಮುಂದೆ ಬರುವಂಥದ್ದು ದೊಡ್ಡ ನದಿಗಳಲ್ಲಿ ಒಂದು ಅಂತ. ಯಾಕೆ ಅಂತಂದರೆ, ಭಾರತದಲ್ಲಿ ಅತಿ ಉದ್ದವಾದಂಥ ನದಿ ಯಾವುದು ಅಂತಂದರೆ ಅದು ಗಂಗೆ. ಗಂಗಾ ನದಿ ಆದ ನಂತರ ಉದ್ದದಲ್ಲಿ ದೊಡ್ಡದಿರುವಂತಹ ನದಿ ಅಂತಂದರೆ ಅದು ಗೋದಾವರಿ. ಹೀಗಾಗಿ ಭಾರತದಲ್ಲೇ 2ನೇ ಉದ್ದವಾಗಿರುವಂತಹ ನದಿ ಗೋದಾವರಿ.
ದಕ್ಷಿಣ ಭಾರತದ ಮಟ್ಟಿಗೆ ಹೇಳಬೇಕು ಅಂತಂದ್ರೆ ದಕ್ಷಿಣ ಭಾರತದ ಉದ್ದವಾದಂಥ ನದಿ ಗೋದಾವರಿ. ಅದು ನಕಾಶೆಯಲ್ಲಿ ನೋಡೋಣ, ಮಹಾರಾಷ್ಟ್ರದ ಈ ಭಾಗದಲ್ಲಿ ಹುಟ್ಟಿ ನಿಧಾನಕ್ಕೆ ಹರಿದು ಎಲ್ಲಿ ಸೇರುತ್ತೆ, ಬೆಂಗಾಲ ಕೊಲ್ಲಿಯ ತನಕ. ಈ ನದಿಯ ಪಾತ್ರವನ್ನು ನೋಡ್ತಾ ಇದ್ದೀರಲ್ಲ, ಎಷ್ಟು ಉದ್ದವಾಗಿದೆ ಅಂತ. ಈ ಮೂಲೆಯಿಂದ ಈ ಮೂಲೆ ತನಕ, ಪಶ್ಚಿಮದ ತುದಿಯಿಂದ ಪೂರ್ವದ ತುತ್ತ ತುದಿಯ ತನಕ ಗೋದಾವರಿ ಏಕವಾಗಿ ಹರಿತಾಳೆ. ಗೋದಾವರಿ ಒಬ್ಬಳೇ ಹರಿಯೋದಿಲ್ಲ, ಅವಳ ಜೊತೆಯಲ್ಲಿ ಅವಳ ಉಪನದಿಗಳಾದಂಥ ಟ್ರಿಬ್ಯೂಟರಿಗಳಂಥ ಅನೇಕ ನದಿಗಳು ಈ ಪ್ರದೇಶದಲ್ಲಿ ಹರಿಯೋದನ್ನು ನೋಡ್ತೀವಿ. ಹೀಗಾಗಿ ಆ ಎಲ್ಲ ಟ್ರಿಬ್ಯೂಟರಿಗಳು ಗೋದಾವರಿಗೆ ಒಂದು ರಭಸವನ್ನು ಕೊಡೋದನ್ನು ನೋಡ್ತೀವಿ. ಗೋದಾವರಿ ದಕ್ಷಿಣ ಭಾರತದ ಅತ್ಯಂತ ಉದ್ದವಾದಂಥ ನದಿ. ಭಾರತದಲ್ಲಿ ಎರಡನೆಯ ಉದ್ದವಾದಂಥ ನದಿ ಈ ಗೋದಾವರಿ. ಈ ಗೋದಾವರಿಯ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ನೋಡಿ ನಮ್ಮ ಕರ್ನಾಟಕದಲ್ಲಿ ಗೋದಾವರಿ ಪಾತ್ರ ಏನು ಅನ್ನೋದನ್ನು ನೋಡುವಂಥ ಪ್ರಯತ್ನ ಮಾಡೋಣ. ಗೋದಾವರಿ ಜನಿಸುವಂತಹದ್ದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ. ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವಂತಹ ಬ್ರಹ್ಮಗಿರಿ ಪರ್ವತ ಶ್ರೇಣಿಯಲ್ಲಿರುವಂತಹ ತ್ರಂಬಕೇಶ್ವರದಲ್ಲಿ ಗೋದಾವರಿಯ ಜನನ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿರುವಂತಹ ಬ್ರಹ್ಮಗಿರಿ ಪರ್ವತದಲ್ಲಿರುವಂತಹ ತ್ರಂಬಕೇಶ್ವರದಲ್ಲಿ ಗೋದಾವರಿಯ ಜನನವಾಗುತ್ತೆ. ಸಮುದ್ರ ಮಟ್ಟದಿಂದ 1067 ಮೀಟರ್ ಎತ್ತರದಲ್ಲಿ ಉಗಮಿಸುವ ಈ ನದಿ ಮಹಾರಾಷ್ಟ್ರ, ಛತ್ತೀಸ್ಗಢ, ಒರಿಸ್ಸಾ, ತೆಲಂಗಾಣ, ಆಂಧ್ರ ಪ್ರದೇಶ ಈ ಮೊದಲಾದ ರಾಜ್ಯಗಳನ್ನು ಹರಿದು ಹಾಯ್ದು ಬೆಂಗಾಲ ಕೊಲ್ಲಿಯನ್ನು ಸೇರೋದನ್ನು ನಾವು ನೋಡ್ತೀವಿ. ಇದರ ಜಲಾನಯನ ಪ್ರದೇಶ 3,12,813 ಚದರ್ ಕಿಲೋಮೀಟರ್ಗಳಾಗಿವೆ. ಸ್ನೇಹಿತರೆ, ಗೋದಾವರಿ ನದಿಯ ಬಹುಭಾಗ ಬೇರೆ ರಾಜ್ಯಗಳಲ್ಲಿದ್ದರೂ ಕರ್ನಾಟಕದಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಗೋದಾವರಿ ನದಿ ಹರಿತಾಳೆ. ಗೋದಾವರಿ ನದಿ ಹರಿಯುವಂತಹ ಜಿಲ್ಲೆ ಯಾವುದು ಅಂತ ಅಕಸ್ಮಾತ್ ಪ್ರಶ್ನೆ ಬಂದರೆ, ಗೋದಾವರಿ ನದಿಯ ತಳಸ್ಪರ್ಶವಾಗುವಂತಹ ಜಿಲ್ಲೆ ಅದು ಬೀದರ. ಆ್ಯಕ್ಚುಲಿ ಹಾಗೆ ಹೇಳಬೇಕು ಅಂತಂದರೆ ಗೋದಾವರಿ ನದಿ ನೇರವಾಗಿ ಕರ್ನಾಟಕದಲ್ಲಿ ಹರಿಯೋದಿಲ್ಲ. ಅದರ ಉಪನದಿಯಂತಹ ಮಂಜ್ರಾ ಅದು ನಮ್ಮ ಕರ್ನಾಟಕದ ಉತ್ತರದ ತುತ್ತ ತುದಿಯಂತಹ ಬೀದರ್ ಜಿಲ್ಲೆಯಲ್ಲಿ ಹರಿಯೋದನ್ನು ನೋಡ್ತೀವಿ. ಬೀದರ್ನಲ್ಲಿ ಹರಿಯುವಂತಹ ನದಿ ಯಾವುದು? ಮಾಂಜ್ರಾ. ಮಂಜ್ರಾ ಇದು ಗೋದಾವರಿಯ ಉಪನದಿ ಅಥವಾ ಟ್ರಿಬ್ಯೂಟರಿ. ಕರ್ನಾಟಕದಲ್ಲಿ ಇದು 4,406 ಚದರ್ ಕಿಲೋಮೀಟರ್ನಷ್ಟು ಜಲಾನಯನ ಪ್ರದೇಶವನ್ನು ಹೊಂದಿದೆ. ಸಹಜವಾಗಿಯೇ ಗೋದಾವರಿ ನದಿ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಹುಟ್ಟೋದ್ರಿಂದ, ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಮಾನ್ಸೂನ್ ಮಳೆ ಆಗೋದ್ರಿಂದ ವರ್ಷವೆಲ್ಲ ತುಂಬಿ ಹರಿತಾಳೆ ಅಂತಂದ್ರೆ ತಪ್ಪಲ್ಲ. ಅದರ ಉಪನದಿಯಾದ ಮಾಂಜ್ರಾ ಕೂಡ ಸಾಕಷ್ಟು ನೀರನ್ನ ಹೊಂದಿದೆ. ಮಾಂಜ್ರಾ ನದಿ ಅಥವಾ ಮಂಜ್ರಾ ನದಿ ಅದು ಹುಟ್ಟೋದೆಲ್ಲಿ ಅಂತ. ಮಾಂಜ್ರಾ ನದಿ ಅದು ಹುಟ್ಟುವಂಥದ್ದು ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯಲ್ಲಿರುವಂತಹ ಬಾಲ್ಘಾಟ್ ಬೆಟ್ಟಗಳ ಸಾಲಿನಲ್ಲಿ. ಎಲ್ಲಿ ಹುಟ್ಟುತ್ತೆ? ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ಬಾಲ್ಘಾಟ್ ಎನ್ನುವಂತಹ ಬೆಟ್ಟಗಳ ಸಾಲಿನಲ್ಲಿ ಮಂಜ್ರಾ ನದಿ ಉಗಮ ಆಗುತ್ತೆ, ಮಂಜ್ರಾ ನದಿ ಜನಿಸುತ್ತೆ. ಮಹಾರಾಷ್ಟ್ರದಲ್ಲಿ ಹುಟ್ಟಿರುವಂತಹ ಈ ಮಂಜ್ರಾ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣಗಳಲ್ಲಿ ಹರಿಯುತ್ತೆ. ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ರಾಜ್ಯಗಳಲ್ಲಿ ಅದು ಹರಿಯುತ್ತೆ. ಈ ನದಿ ಜನ್ಮಸ್ಥಾನದಿಂದ ಗೋದಾವರಿಯಲ್ಲಿ ಸಂಗಮ ಆಗೋ ತನಕ, ಈ ನದಿ ಗೋದಾವರಿಯಲ್ಲಿ ಸಂಗಮ ಆಗುವ ತನಕ ಎಷ್ಟು ಕಿಲೋಮೀಟರ್ ಹರಿಯುತ್ತೆ?
723 ಕಿಲೋಮೀಟರ್ ಉದ್ದ ಹರಿಯುತ್ತೆ. ಮಾಂಜ್ರಾ ಜನ್ಮ ಸ್ಥಳದಿಂದ ಗೋದಾವರಿಯನ್ನ ಸಂಗಮವಾಗುವ ತನಕ 723 ಕಿಲೋಮೀಟರ್ ಉದ್ದ ಹರಿಯುತ್ತೆ. ಆ 723 ಕಿಲೋಮೀಟರ್ದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಹೊಂದಿದೆ ಅನ್ನುವಂಥದ್ದು. ಮಾಂಜ್ರಾ ನದಿಯ ಒಟ್ಟು ಉದ್ದದ 723 ಕಿಲೋಮೀಟರ್ ಪೈಕಿ ಕರ್ನಾಟಕದಲ್ಲಿ 155 ಕಿಲೋಮೀಟರ್ ಉದ್ದ ಹರಿಯೋದನ್ನು ನೋಡ್ತೀವಿ. 155 ಕಿಲೋಮೀಟರ್ ಉದ್ದ ಮಾಂಜ್ರಾ ನದಿ ಕರ್ನಾಟಕದಲ್ಲಿ ಹರಿಯುತ್ತೆ. ಈ ಅಂಶ ಸ್ನೇಹಿತರೆ ನೆನ್ಪಿಟ್ಕೋಬೇಕು. ಕರ್ನಾಟಕದಲ್ಲಿ ಮಾಂಜ್ರಾ ನದಿ ಎಷ್ಟು ಕಿಲೋಮೀಟರ್ ಹರಿಯುತ್ತೆ ಅಂತಂದರೆ ಅದು 155 ಕಿಲೋಮೀಟರ್ ಉದ್ದ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಸ್ಪರ್ಧಾರ್ಥಿಗಳೇ, ಮಾಂಜ್ರಾ ನದಿ ಕೂಡ ಅನೇಕ ಉಪನದಿಗಳನ್ನು ಹೊಂದಿದೆ. ಅವ್ಯಾವ್ಯಾವುದು ಅಂತ ನೋಡೋಣ. 1 ತೆರ್ನಾ, 2ನೇದು ಮಾನ್ಯದ, 3ನೇದು ಲ್ಯಾಂಡಿ, 4 ಘರ್ನಿ, 5 ಕಾರಂಜ. ನಮ್ಮ ಕರ್ನಾಟಕದಲ್ಲಿ ಈ 5 ಉಪನದಿಗಳ ಪೈಕಿ ಮಾಂಜ್ರಾ ನದಿಯ ಈ 5 ಉಪನದಿಗಳ ಪೈಕಿ ಕಾರಂಜ ಬೀದರ್ ಜಿಲ್ಲೆಯಲ್ಲೇ ಒಂದು ಭಾಗದಲ್ಲಿ ಹರಿಯೋದನ್ನ ನಾವು ನೋಡ್ತೀವಿ. ಮಾಂಜ್ರಾದ ಉಪನದಿ ಕಾರಂಜ ನಮ್ಮ ಕರ್ನಾಟಕದಲ್ಲೂ ಹರಿಯುತ್ತೆ. ಬೀದರ್ ಜಿಲ್ಲೆಯಲ್ಲಿ ಅದು ಕೂಡ ಪಸರಿಸಿಕೊಂಡಿದೆ ಎನ್ನುವಂಥ ಅಂಶ ನಾವು ಗಮನಿಸಬೇಕು. ಸುಮಾರು 700 ಮೀಟರ್ ಎತ್ತರದಲ್ಲಿ ಹುಟ್ಟುವ ಕಾರಂಜ ಕರ್ನಾಟಕ ಮತ್ತು ತೆಲಂಗಾಣದ ನಡುವೆ ಗಡಿಯನ್ನ ನಿರ್ಮಿಸುತ್ತೆ. ಕರ್ನಾಟಕ ಮತ್ತು ತೆಲಂಗಾಣದ ನಡುವೆ ಗಡಿಯನ್ನ ನಿರ್ಮಿಸುತ್ತೆ. ಇದು ಕರ್ನಾಟಕದಲ್ಲಿ ಹರಿದು ನಾರದ ಸಂಗಮ ಎನ್ನುವಂತಹ ಬಳಿ ಮಾಂಜ್ರಾ ನದಿಯನ್ನ ಸೇರುತ್ತೆ. ಇದರ ಒಟ್ಟು ಜಲಾನಯನ ಪ್ರದೇಶ 2831 ಚದರ್ ಕಿಲೋಮೀಟರ್ಗಳಾಗಿವೆ. ಇದರ ಒಟ್ಟು ಜಲಾನಯನ ಪ್ರದೇಶ 2839 ಚದರ್ ಕಿಲೋಮೀಟರ್ಗಳಾಗಿವೆ. ಮಾಂಜ್ರಾದಲ್ಲಿ ಸಂಗಮ ಆಗೋ ತನಕ ಇದು ಉಗಮ ಸ್ಥಾನದಿಂದ 117 ಕಿಲೋಮೀಟರ್ ಉದ್ದ ಹರಿಯುತ್ತೆ. ಹಾಗಾದರೆ ಕರ್ನಾಟಕದಲ್ಲಿ ಈ ನದಿ ಎಷ್ಟು ಕಿಲೋಮೀಟರ್ ಹರಿಯುತ್ತೆ ಎನ್ನುವಂಥದ್ದು. ಕಾರಂಜ ಕರ್ನಾಟಕದಲ್ಲಿ 74 ಕಿಲೋಮೀಟರ್ ಉದ್ದ ಹರಿಯೋದನ್ನ ನಾವು ನೋಡ್ತೀವಿ. ಸ್ನೇಹಿತರೆ, ಈಗ ಮುಂದಿನ ನದಿ ವ್ಯವಸ್ಥೆಯನ್ನು ನೋಡೋಣ. ಪೆನ್ನಾರ್ ಮತ್ತು ಪಾಲಾರ್ ನದಿ ವ್ಯವಸ್ಥೆ. ಉತ್ತರ ಪೆನ್ನಾರ್ ಮತ್ತು ದಕ್ಷಿಣ ಪೆನ್ನಾರ್ ಎನ್ನುವಂಥದ್ದು ಪೆನ್ನಾರ್ ನದಿ ವ್ಯವಸ್ಥೆಯಲ್ಲಿ ಬರುವಂಥದ್ದು. ಪೆನ್ನಾರ್ ನದಿ ವ್ಯವಸ್ಥೆಯನ್ನ ಅದನ್ನು ಪಿನಾಕಿನಿ ನದಿ ವ್ಯವಸ್ಥೆ ಅಂತಲೂ ಕರ್ನಾಟಕದಲ್ಲಿ ಕರೆಯೋದನ್ನು ನೋಡ್ತೀವಿ. ಹಾಗಾದರೆ ಅದರಲ್ಲಿರುವಂಥ ವೈಶಿಷ್ಟ್ಯ ಏನು ಅನ್ನೋದನ್ನು ಈಗ ಗಮನಿಸೋಣ. ಮೊದಲನೇದಾಗಿ ಪೆನ್ನಾರ್ ನದಿ ವ್ಯವಸ್ಥೆ. ಪೆನ್ನಾರ್ ನದಿ ವ್ಯವಸ್ಥೆಯಲ್ಲಿ 2 ಬರ್ತವೆ. ಒಂದು ಉತ್ತರ ಪೆನ್ನಾರ್, ಮತ್ತೊಂದು ದಕ್ಷಿಣ ಪೆನ್ನಾರ್. ಉತ್ತರ ಪೆನ್ನಾರ್ ಇದು ಅಂತಾರಾಜ್ಯ ನದಿ ವ್ಯವಸ್ಥೆಯಾಗಿದೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಈ ನದಿ ಹರಿಯೋದನ್ನು ನೋಡ್ತೀವಿ. ಉತ್ತರ ಪೆನ್ನಾರ್ ಅದು ಎಲ್ಲಿ ಹುಟ್ಟುತ್ತೆ ಅನ್ನುವಂಥದ್ದು ಪ್ರಶ್ನೆ. ಸ್ನೇಹಿತರೆ, ಉತ್ತರ ಪೆನ್ನಾರ್ ಹುಟ್ಟುವಂಥದ್ದು ಕರ್ನಾಟಕದ ನಂದಿದುರ್ಗ ಶ್ರೇಣಿಯಲ್ಲಿರುವಂತಹ ಚನ್ನಕೇಶವ ಬೆಟ್ಟದಲ್ಲಿ. ಕರ್ನಾಟಕದ ನಂದಿದುರ್ಗದಲ್ಲಿರುವಂತಹ ಚನ್ನಕೇಶವ ಬೆಟ್ಟದಲ್ಲಿ ಉತ್ತರ ಪೆನ್ನಾರ್ ನದಿ ಹುಟ್ಟುತ್ತೆ. ಉತ್ತರ ಪೆನ್ನಾರ್ ನಮ್ಮ ಪ್ರಸ್ಥಭೂಮಿಯಲ್ಲಿ 4ನೆಯ ದೊಡ್ಡ ನದಿ ಅಂತ ಪರಿಗಣಿಸಲಾಗಿದೆ. ಇದು
ಚಿಕ್ಕಬಳ್ಳಾಪುರ, ತುಮಕೂರು ಈ ಕಡೆಯಲ್ಲೆಲ್ಲ ಹೆಚ್ಚಾಗಿ ಹರಿಯುತ್ತೆ. ಸ್ನೇಹಿತರೆ, ಈ ನದಿಗೊಂದು ವೈಶಿಷ್ಟ್ಯತೆ ಇದೆ. ಅದೇನು ಅಂತಂದರೆ, ಇದು ಕರ್ನಾಟಕದ ವಾಯುವ್ಯ ದಿಕ್ಕಿನಲ್ಲಿ ಚಿಕ್ಕಬಳ್ಳಾಪುರ, ತುಮಕೂರು ಮೊದಲಾದ ಜಿಲ್ಲೆಗಳಲ್ಲಿ ಸುಮಾರು 48 ಕಿಲೋಮೀಟರ್ ದೂರ ಹರಿದು ನಂತರ ಆಂಧ್ರ ಪ್ರದೇಶವನ್ನು ಪ್ರವೇಶಿಸುತ್ತೆ. ಆಂಧ್ರ ಪ್ರದೇಶದಲ್ಲಿ ಅನಂತಪುರದಲ್ಲಿರುವಂತಹ ಹಿಂದೂಪುರ, ಪೆನಗೊಂಡ ಮುಂತಾದ ಕಡೆಗಳಲ್ಲಿ ಅದು ಸುಮಾರು ಒಂದು 67 ಕಿಲೋಮೀಟರ್ನಷ್ಟು ದೂರ ಹರಿದು ಮತ್ತೆ ಪುನಃ ಅದು ಕರ್ನಾಟಕಕ್ಕೆ ಬರುತ್ತೆ. ಆಂಧ್ರದಲ್ಲಿ ಸ್ವಲ್ಪ ಭಾಗ ಹರಿದು ಅದಂತರ ಪುನಃ ಮತ್ತದು ಕರ್ನಾಟಕವನ್ನು ಪ್ರವೇಶಿಸುತ್ತೆ. ತುಮಕೂರು ಜಿಲ್ಲೆಯ ಪಾವಗಡದ ಸುತ್ತಮುತ್ತ ಅದು ಮತ್ತೆ ಹರಿಯುತ್ತೆ. ಪುನಃ ಕರ್ನಾಟಕಕ್ಕೆ ಪ್ರವೇಶಿಸಿದ ಮೇಲೆ 13 ಕಿಲೋಮೀಟರ್ ದೂರ ಕರ್ನಾಟಕದಲ್ಲಿ ಈ ನದಿ ಸುಂದರವಾಗಿ ಹರಿಯೋದನ್ನು ನಾವು ನೋಡ್ತೀವಿ. ಅದಾದ ನಂತರ ಮತ್ತೆ ಪುನಃ ಅದು ಆಂಧ್ರ ಪ್ರದೇಶವನ್ನು ಪ್ರವೇಶ ಮಾಡುತ್ತೆ. ಅನಂತಪುರ ಜಿಲ್ಲೆಯ ಕಲ್ಯಾಣದುರ್ಗದ ಕಡೆಗೆ ಇದರ ಪ್ರಯಾಣ ಮುಂದುವರಿಯುತ್ತೆ. ಅಂತಿಮವಾಗಿ ತನ್ನ ಗಮ್ಯ ಸ್ಥಾನವಾದಂತಹ ಬೆಂಗಾಲ ಕೊಲ್ಲಿಯನ್ನು ಇದು ಸೇರುತ್ತೆ, ಅಲ್ಲಿ ಸಂಗಮ ಆಗುತ್ತೆ. ಹೀಗೆ ಇದು ಕರ್ನಾಟಕದಲ್ಲಿ ಆರಂಭವಾಗಿ ಆಂಧ್ರ ಪ್ರದೇಶವನ್ನು ಸುತ್ತಾಡಿ ಮತ್ತೆ ಕರ್ನಾಟಕಕ್ಕೆ ಬಂದು ಅಲ್ಲಿ ಒಂದು 13 ಕಿಲೋಮೀಟರ್ ಕರ್ನಾಟಕದಲ್ಲಿ ಸುತ್ತಾಡಿ ಮತ್ತೆ ಪುನಃ ಅದು ಆಂಧ್ರ ಪ್ರದೇಶಕ್ಕೆ ಮುನ್ನಡೆಯೋದನ್ನು ನೋಡ್ತೀವಿ. ಇದು ಈ ನದಿಯ ವಿಶೇಷ. ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಕಿಲೋಮೀಟರ್ಗಳ ದೂರ ಇದು ಹರಿಯುತ್ತೆ ಅನ್ನುವಂಥದ್ದು. ಉತ್ತರ ಪಿನಾಕಿನಿ ನದಿ ಒಟ್ಟು ಉದ್ದ, ಉತ್ತರ ಪಿನಾಕಿನಿ ನದಿಯ ಒಟ್ಟು ಉದ್ದ 597 ಕಿಲೋಮೀಟ್ರು. 597 ಕಿಲೋಮೀಟ್ರು. ಅದರ ಪೈಕಿ 61 ಕಿಲೋಮೀಟರ್ ಕರ್ನಾಟಕದಲ್ಲಿ ಹರಿಯುತ್ತೆ. ಅದರ ಪೈಕಿ 61 ಕಿಲೋಮೀಟರ್ ಕರ್ನಾಟಕದಲ್ಲಿ ಹರಿಯೋದನ್ನು ನೋಡ್ತೀವಿ. ಉತ್ತರ ಪಿನಾಕಿನಿ ನದಿಗೆ ಇರುವಂತಹ ಉಪನದಿಗಳು, ಉತ್ತರ ಪಿನಾಕಿನಿ ಅಥವಾ ಉತ್ತರ ಪೆನ್ನಾರ್ ನದಿಗಿರುವಂಥ ಉಪನದಿಗಳು ಜಯಮಂಗಲಿ, ಚಿತ್ರಾವತಿ, ಪಾಪಾಗ್ನಿ. ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳಬೇಕು ಅಂತಂದರೆ 3 ಉಪನದಿಗಳನ್ನು ಗಮನಿಸ್ತೀವಿ. ಒಂದು ಜಯಮಂಗಲಿ, ಚಿತ್ರಾವತಿ, ಪಾಪಾಗ್ನಿ. ಜಯಮಂಗಲಿ ತುಮಕೂರು ಜಿಲ್ಲೆಯಲ್ಲಿದ್ದರೆ ಚಿತ್ರಾವತಿ ಮತ್ತು ಪಾಪಾಗ್ನಿ ಉಪನದಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹರಿಯೋದನ್ನು ನಾವು ನೋಡ್ತೀವಿ. ಸ್ನೇಹಿತರೆ, ಮುಂದಿನ ನದಿ ವ್ಯವಸ್ಥೆ ದಕ್ಷಿಣ ಪಿನಾಕಿನಿ ಅಥವಾ ದಕ್ಷಿಣ ಪೆನ್ನಾರ್. ಇದು ಕೂಡ ಒಂದು ಅಂತಾರಾಜ್ಯ ನದಿ. ಕರ್ನಾಟಕ ಅಲ್ಲದೆ ತಮಿಳುನಾಡು ಹಾಗೂ ಕೇಂದ್ರಾಡಳಿತ ಪ್ರದೇಶವಾದಂಥ ಪುದುಚೇರಿಯಲ್ಲಿ ಸ್ವಲ್ಪ ಭಾಗ ಹರಿಯೋದನ್ನು ನಾವು ನೋಡ್ತೀವಿ. ಕರ್ನಾಟಕದಲ್ಲಿ ಒಟ್ಟು 79 ಕಿಲೋಮೀಟರ್ ದೂರದವರೆಗೆ ಈ ನದಿ ಹರಿಯುತ್ತೆ. ಯಾವುದು? ದಕ್ಷಿಣ ಪೆನ್ನಾರ್ ನದಿ ಕರ್ನಾಟಕದಲ್ಲಿ ಎಷ್ಟು ದೂರ ಹರಿಯುತ್ತೆ ಅಂತಂದರೆ ಅದು 79 ಕಿಲೋಮೀಟರ್. ತಮಿಳುನಾಡಿನಲ್ಲಿ ಈ ನದಿಗೆ ಪೊನ್ನಯ್ಯಾರ್ ಎನ್ನುವಂಥ ಹೆಸರಿದೆ. ತಮಿಳುನಾಡಿನಲ್ಲಿ ಏನಂತ ಕರೀತಾರೆ? ಇದಕ್ಕೆ ಪೊನ್ನಯ್ಯಾರ್ ಅಂತ ಕರೀತಾರೆ. ಕಡಲೂರಿನ ಹತ್ತಿರ ಬೆಂಗಾಳ ಕೊಲ್ಲಿಯನ್ನು ಇದು ಸೇರುತ್ತೆ. ಸ್ನೇಹಿತರೆ, ದಕ್ಷಿಣ ಪಿನಾಕಿನಿ ನದಿಯ ಒಂದು ದುರ್ದೈವ ಅಂತಂದರೆ ಈ ನದಿ ವರ್ಷಪೂರ್ತಿ ತುಂಬಿ ಹರಿಯೋದಿಲ್ಲ. ನೀರಿಲ್ಲದೆ ಇದು ಒಣಗಿ ಹೋಗೋದನ್ನು ನೋಡ್ತೀವಿ. ತಮಿಳುನಾಡಿನಲ್ಲಿ ಮಳೆ ಬಂದಾಗ ಅಲ್ಲಿ ಕೆಲವು ಭಾಗದಲ್ಲಿ ಇದು ಆ ಸಂದರ್ಭದಲ್ಲಿ ತುಂಬ ಹರಿಯೋದನ್ನು ನೋಡ್ತೀವಿ. ಕರ್ನಾಟಕದ ಮಟ್ಟಿಗೆ ಹೇಳಬೇಕು ಅಂತಂದರೆ ಅದೊಂದು ತುಂಬ ದುರ್ದೈವದ ಸಂಗತಿ. ಕರ್ನಾಟಕದ ರಾಜಧಾನಿ ಅಂತ ಬೆಂಗಳೂರಿನ ಒಳಚರಂಡಿ ನೀರು ಈ ನದಿಗೆ ಪ್ರವೇಶ ಆಗಿ ಈ ನದಿ ಕಲುಷಿತವಾಗಿದೆ.
ಬೆಳಂದೂರು ಕೆರೆ ಹಾಗೂ ವರ್ತೂರು ಕೆರೆಯ ಮೂಲಕ ಆ ಕಲುಷಿತ ನೀರು ಈ ನದಿಯನ್ನು ಪ್ರವೇಶ ಮಾಡುತ್ತೆ. ಹೀಗಾಗಿ ದಕ್ಷಿಣ ಪಿನಾಕಿನಿ ನದಿ, ದಕ್ಷಿಣ ಪೆನ್ನಾರ್ ನದಿ ಅದು ತುಂಬ ಕಲುಷಿತವಾದಂಥ ನದಿ ಅಂತ ಹೇಳಿದ್ರೆ ತುಂಬ ದುಃಖವಾಗುತ್ತೆ. ಏನು ಮಾಡೋದು, ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಪರಿಸರದ ಬಗ್ಗೆ, ನದಿಯ ಪಾವಿತ್ರ್ಯತೆಯ ಬಗ್ಗೆ, ನದಿಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನೋದರ ಬಗ್ಗೆ ಅರಿವಿದ್ದಾಗ ಇಂಥ ಅನಾಹುತಗಳು ಆಗೋದಿಲ್ಲ. ಮುಂದಿನ ಪೀಳಿಗೆಗೆ ಸ್ವಚ್ಛ ನೀರನ್ನು ಕೊಡುವಂಥ, ಕಲ್ಪಿಸುವಂಥ ಜವಾಬ್ದಾರಿ ನಮಗಿದೆ ಅನ್ನುವಂಥ ಅರಿವು ನಮಗಿದ್ದರೆ ಬಹುಶಃ ಇಂಥ ಅನಾಹುತಗಳು ಆಗ್ತಾ ಇರಲಿಲ್ಲ ಅಥವಾ ಮುಂದೆ ಆಗಲಿಕ್ಕಿಲ್ಲ. ಸ್ನೇಹಿತರೆ, ಮುಂದಿನ ನದಿ ವ್ಯವಸ್ಥೆ ಅದು ಪಾಲಾರ್ ನದಿ ವ್ಯವಸ್ಥೆ. ಪಾಲಾರ್ ನದಿ ಕರ್ನಾಟಕದಲ್ಲಿ ಎಲ್ಲಿ ಹುಟ್ಟುತ್ತೆ ಎನ್ನುವಂಥದ್ದು. ಪಾಲಾರ್ ನದಿ ನಂದಿದುರ್ಗ ಬೆಟ್ಟ ಸಾಲಿನಲ್ಲಿ 900 ಮೀಟರ್ ಎತ್ತರದಲ್ಲಿ ಹುಟ್ಟುತ್ತೆ. ಇದು ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಹರಿಯುತ್ತೆ. ಪಾಲಾರ್ ನದಿ ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಉದ್ದ ಹರಿಯುತ್ತೆ ಅನ್ನೋದು ಪ್ರಶ್ನೆ. ಪಾಲಾರ್ ನದಿ ನಮ್ಮ ಕರ್ನಾಟಕದಲ್ಲಿ 93 ಕಿಲೋಮೀಟರ್ ಉದ್ದ ಹರಿಯುತ್ತೆ. ಅದಾದ ನಂತರ ಅದು ತನ್ನ ಅಂತಿಮವಂಥ ಗಮ್ಯ ಸ್ಥಾನವನ್ನು ತಲುಪುವಂಥದ್ದು ಚೆನ್ನೈ ಹತ್ರ ಅದು ಬೆಂಗಾಲ ಕೊಲ್ಲಿಯನ್ನು ಸೇರೋದ್ರ ಮೂಲಕ ತನ್ನ ಗಮ್ಯ ಸ್ಥಾನವನ್ನು ಸೇರುತ್ತೆ. ಬಂಧುಗಳೇ, ಮುಂದಿನ ನದಿ ವ್ಯವಸ್ಥೆ ಅದು ಅತ್ಯಂತ ಮಹತ್ವದ ನದಿ ವ್ಯವಸ್ಥೆ. ನಮ್ಮ ಕರ್ನಾಟಕದ ಒಟ್ಟು ನೀರಿನ ಪ್ರಮಾಣವನ್ನು ತೆಗೆದುಕೊಂಡ್ರೆ 60% ಭಾಗ ನೀರನ್ನು ಹೊಂದಿರುವಂತಹ ನದಿ ವ್ಯವಸ್ಥೆ ಅದ್ಯಾವುದು? ಅದು ಪಶ್ಚಿಮ ವಾಹಿನಿ ನದಿಗಳು. ಪಶ್ಚಿಮ ವಾಹಿನಿ ನದಿಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ. ವಿಶೇಷವಾಗಿ ಈ ಭಾಗದಲ್ಲಿ ನಕಾಶೆಯನ್ನು ನಾವು ನೋಡ್ತಾ ಇದ್ದೀವಿ, ಮ್ಯಾಪನ್ನು ಏನು ನೋಡ್ತಾ ಇದ್ದೀವಿ, ಈ ಭಾಗದಲ್ಲಿ 7 ಅಂತ ಏನು ಗುರುತಿಸಲಾಗಿದೆ, ಅಲ್ಲಿ ಪಶ್ಚಿಮ ವಾಹಿನಿಯ ನದಿ ವ್ಯವಸ್ಥೆಯನ್ನು ನೋಡಬಹುದು. ಪಶ್ಚಿಮ ವಾಹಿನಿ ನದಿ ವ್ಯವಸ್ಥೆಗಳು ಕರ್ನಾಟಕದ 3 ಕರಾವಳಿ ಜಿಲ್ಲೆಯನ್ನು ತುಂಬಿದೆ. ಪಶ್ಚಿಮ ವಾಹಿನಿ ನದಿ ವ್ಯವಸ್ಥೆಗಳು ಕರ್ನಾಟಕದ 3 ಕರಾವಳಿ ಜಿಲ್ಲೆಯನ್ನೆಲ್ಲ ತುಂಬಿ ಹರಿತಾ ಇರೋದನ್ನು ನೋಡ್ತೀವಿ. ಸ್ನೇಹಿತರೆ, ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರವನ್ನು ಸೇರುವಂತಹ ಪಶ್ಚಿಮ ವಾಹಿನಿ ನದಿಗಳು ಯಥೇಚ್ಛವಾದಂತಹ ನೀರನ್ನು ಹೊಂದಿದೆ. ಕಾರಣ ಏನು ಅಂತಂದರೆ, ಪಶ್ಚಿಮ ಘಟ್ಟ ಅದಕ್ಕೆ ಮೊದಲು ಜೂನ್ ತಿಂಗಳಲ್ಲಿ ಮಾನ್ಸೂನ್ ಬಂದು ಬಡಿಯುತ್ತೆ. ತತ್ಪರಿಣಾಮ ಧಾರಾಕಾರವಾಗಿ ಧೋಧೋ ಅಂತ ಸುರಿಯುವಂತಹ ಮಳೆ ಕರ್ನಾಟಕದ ಪಶ್ಚಿಮ ವಾಹಿನಿ ನದಿಗಳಿಗೆ ಯಥೇಚ್ಛವಾದಂತಹ ನೀರನ್ನು ಕೊಡುತ್ತೆ. ಆದರೆ ದುರ್ದೈವದಿಂದ ಆ ಎಲ್ಲ ನೀರು ಅರಬ್ಬಿ ಸಮುದ್ರದ ಪಾಲಾಗುತ್ತೆ. ಅರಬ್ಬಿ ಸಮುದ್ರದ ಪಾಲಾಗೋದನ್ನು ನೋಡ್ತೀವಿ. ಪಶ್ಚಿಮ ವಾಹಿನಿ ನದಿಗಳ ಒಂದು ವರ್ಷದ ಸರಾಸರಿ ನೀರಿನ ಹರಿವು 5700 ಕೋಟಿ ಘನ ಮೀಟರ್ಗಳಾಗಿವೆ. ಸ್ನೇಹಿತರೆ, ಪಶ್ಚಿಮ ವಾಹಿನಿ ನದಿಗಳಲ್ಲಿ ಇರುವಂತಹ ಪ್ರಮುಖ ನದಿಗಳನ್ನು ನೋಡುವಂಥ ಪ್ರಯತ್ನ ಮಾಡೋಣ. ನೇತ್ರಾವತಿ ಇದು ಪಶ್ಚಿಮ ವಾಹಿನಿ ನದಿಗಳಲ್ಲಿ ಒಂದು ಪ್ರಮುಖವಾದಂತಹ ನದಿ. ದಕ್ಷಿಣ ಕನ್ನಡ ಜಿಲ್ಲೆಯ ಅತಿ ದೊಡ್ಡ ನದಿ ಯಾವುದು ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡಬೇಕು ನೇತ್ರಾವತಿ ಅಂತ. ನೇತ್ರಾವತಿ ದಕ್ಷಿಣ ಕನ್ನಡ ಜಿಲ್ಲೆಯ ಅತಿ ದೊಡ್ಡ ನದಿ. ಈ ನದಿ ದಕ್ಷಿಣ ಕನ್ನಡದ ಬಲ್ಲಾಳ ರಾಯನ ದುರ್ಗದಲ್ಲಿ ಹುಟ್ಟುತ್ತೆ. ನೇತ್ರಾವತಿ ಹುಟ್ಟುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬಲ್ಲಾಳ ರಾಯನ ದುರ್ಗದಲ್ಲಿ. ಸಮುದ್ರ ಮಟ್ಟದಿಂದ 1000 ಮೀಟರ್ ಎತ್ತರದಲ್ಲಿ ಹುಟ್ಟಿ ಒಟ್ಟು 103 ಕಿಲೋಮೀಟರ್ ದೂರ
ಇದು ಕ್ರಮಿಸೋದನ್ನು ನೋಡ್ತೀವಿ. ನೇತ್ರಾವತಿ ನದಿಯ ಜಲಾನಯನ ಪ್ರದೇಶ 3222 ಚದರ ಕಿಲೋಮೀಟರ್ಗಳಾಗಿವೆ. ಬಂಧುಗಳೇ, ಚಾರ್ಮಡಿ ಬೆಟ್ಟದ ಸಾಲ್ನಲ್ಲಿರುವಂತಹ ಸಂಸ್ಥೆ ಬಳಿ ಹುಟ್ಟುವಂತಹ ನೇತ್ರಾವತಿ ವಿಷ್ಣುವಿನ ಅವತಾರವಂತಹ ವರಾಹ ಪರ್ವತದಲ್ಲಿ ಇರುವಂತಹ ವರಾಹ ನೇತ್ರದಿಂದ ಹರಿದು ಬರುವುದರಿಂದ ಇದಕ್ಕೆ ನೇತ್ರಾವತಿ ಎನ್ನುವಂಥ ಹೆಸರು ಬಂತು ಅನ್ನುವಂಥದ್ದು ಒಂದು ಐತಿಹ್ಯ. ನೇತ್ರಾವತಿ ನದಿಗೂ ಕೂಡ ಉಪನದಿಗಳಿದ್ದಾವೆ. ಅವು ಯಾವ್ಯಾವುದು ಅಂತ ನೋಡೋಣ ಬನ್ನಿ. ನೇತ್ರಾವತಿಯ ಪ್ರಮುಖ ಉಪನದಿಗಳು ನೆರಿಯ ಹೊಳೆ, ಕುಮಾರಧಾರ, ಬೆಳ್ತಂಗಡಿ ಹೊಳೆ, ಶಿಶಿಲ ಹೊಳೆ. ನೆರಿಯ ಹೊಳೆ, ಕುಮಾರಧಾರ, ಬೆಳ್ತಂಗಡಿ ಹೊಳೆ, ಶಿಶಿಲ ಹೊಳೆ. ನೇತ್ರಾವತಿ ನದಿ ಅಂತಿಮವಾಗಿ ತನ್ನ ಗಮ್ಯವನ್ನು ಸೇರುವಂಥದ್ದು ಅರಬ್ಬಿ ಸಮುದ್ರವನ್ನು ಸೇರುವಂಥ ನೇತ್ರಾವತಿ ಅದರಲ್ಲಿ ಲೀನ ಆಗೋದನ್ನು ನೋಡ್ತೀವಿ. ಇದಾಗೋದೆಲ್ಲಿ? ಅದು ಮಂಗಳೂರಿನ ಸಮೀಪ. ಮಂಗಳೂರಿನ ಸಮೀಪದಲ್ಲಿ ನೇತ್ರಾವತಿ ನದಿ ಅರಬ್ಬಿ ಸಮುದ್ರವನ್ನು ಸೇರೋದನ್ನು ನಾವು ನೋಡ್ತೀವಿ. ಬಂಧುಗಳೇ, ಮುಂದಿನ ಪ್ರಮುಖವಾದಂತಹ ಪಶ್ಚಿಮ ಘಟ್ಟದಲ್ಲಿ ಹರಿಯುವಂತಹ ನದಿ ಯಾವುದು ಅಂತಂದರೆ ಅದು ಕಾಳಿ ನದಿ ವ್ಯವಸ್ಥೆ. ಕಾಳಿ ಪಶ್ಚಿಮ ದಿಕ್ಕಿನಲ್ಲಿ ಹರಿಯುವ ಕಾಳಿ ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ಪ್ರಸಿದ್ಧವಾದಂಥ ನದಿ. ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ಸಮುದ್ರ ಮಟ್ಟದಿಂದ 600 ಮೀಟರ್ ಎತ್ತರದಲ್ಲಿ ಹುಟ್ಟುತ್ತೆ ಕಾಳಿ. ಹೌದು ಸ್ನೇಹಿತರೆ, ಇದನ್ನು ಕಾಳಿ ಅಂತ ಯಾಕೆ ಕರೆದಿದ್ದಾರೆ ಎನ್ನುವಂಥದ್ದು ಪ್ರಶ್ನೆ. ಯಾಕೆ ಅಂತಂದರೆ ಕಾಳಿ ಅನ್ನುವಂಥದ್ದು ಅದು ರೌದ್ರವಾಗಿದ್ದಾಳೆ ಅನ್ನುವ ಕಾರಣಕ್ಕಾಗಿ ಅಲ್ಲ. ಕಾಳಿ ಅಂತ ಕರೆದಿರುವಂಥದ್ದು ಅದು ಕಾಳಿ ಥರ ಇದ್ದಾಳೆ ಎನ್ನುವಕ್ಕಾಗಿ ಅಲ್ಲ. ಬದಲಾಗಿ ಅಲ್ಲಿ ಸಾಮಾನ್ಯವಾಗಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಅಥವಾ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಕೊಂಕಣಿಯನ್ನು ಮಾತಾಡ್ತಾರೆ. ಕೊಂಕಣಿ ಭಾಷೆ ಅಲ್ಲಿ ಪ್ರಧಾನವಾಗಿ ಮಾತಾಡ್ತಾ ಇರೋದನ್ನು ನೋಡ್ತೀವಿ. ಕಾರವಾರ ಮತ್ತು ಕಾರವಾರದ ಸುತ್ತಮುತ್ತ ಗ್ರಾಮೀಣ ಪ್ರದೇಶಕ್ಕೆ ಹೋದರೆ ಅಲ್ಲಿ ಬಹುತೇಕ ಜನರಿಗೆ ಕನ್ನಡ ಬರೋದೇ ಇಲ್ಲ. ಅವರು ಎಲ್ಲ ಉತ್ತರಿಸುವಂಥದ್ದು ಕೊಂಕಣಿಯಲ್ಲೇ. ಕೊಂಕಣಿಯೇ ಎಲ್ಲ ಜನರ ಮಾತೃಭಾಷೆಯಲ್ಲಿ. ಸ್ನೇಹಿತರೆ, ಕೊಂಕಣಿಯಲ್ಲಿ ಕಾಳೋ ಅಂತ ಅಂದರೆ ಕಪ್ಪು ಅಂತ ಅರ್ಥ. ಕೊಂಕಣಿ ಭಾಷೆಯಲ್ಲಿ ಕಾಳೋ ಅಂತ ಅಂದರೆ ಕಪ್ಪು ಅಂತ ಅರ್ಥ. ಈ ನದಿ ಕಪ್ಪಾಗಿ ಕಾಣ್ತಾ ಇರೋದ್ರಿಂದ ದೂರದಿಂದ ನೋಡಿದರೆ ಕಾಳಿ ನದಿ ಒಂದು ಕಪ್ಪಾದಂಥ ಹೆಬ್ಬಾವು ಹೋದಂತೆ ಕಾಣುತ್ತೆ. ಹೀಗಾಗಿ ಕಾಳಿ ನದಿ ಕಪ್ಪಾಗಿ ಕಾಣ್ತಾ ಇರೋದ್ರಿಂದ ಅದಕ್ಕೆ ಕಾಳಿ ನದಿ ಅಂತ ಹೆಸರು. ಇದರ ಒಟ್ಟು ಜಲಾನಯನ ಪ್ರದೇಶ 4188 ಚದರ ಕಿಲೋಮೀಟರ್ಗಳಾಗಿದೆ. ಇದರ ಒಟ್ಟು ಜಲಾನಯನ ಪ್ರದೇಶ 4188 ಚದರ ಕಿಲೋಮೀಟರ್ ಆಗಿದೆ. ಕಾಳಿ ನದಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಉದ್ದ ಹರಿತಾಳೆ ಅನ್ನುವಂಥದ್ದು. ಕಾಳಿ ನದಿ ನಮ್ಮ ಕರ್ನಾಟಕದ ಕರಾವಳಿಯಲ್ಲಿ 153 ಕಿಲೋಮೀಟರ್ ಉದ್ದ ಹರಿತಾಳೆ. ಕಾರವಾರದ ಬಳಿ ಇದು ಅರಬ್ಬಿ ಸಮುದ್ರವನ್ನು ಸೇರೋದನ್ನು ನೋಡ್ತೀವಿ. ಈ ನದಿ ಕಪ್ಪು ಬಂಡೆಗಳ ಮೂಲಕ ಹರಿದು ಬರುವುದರಿಂದ ಕಪ್ಪಾಗಿ ಕಾಣಿಸುತ್ತೆ. ಆದ್ದರಿಂದ ಇದಕ್ಕೆ ಕಾಳಿ ಎನ್ನುವಂತಹ ಹೆಸರು ಅನ್ವರ್ಥಕವಾಗಿದೆ. ಸ್ನೇಹಿತರೆ, ಕಾಳಿ ನದಿಗಿರುವಂತಹ ಮುಖ್ಯವಾದಂಥ ಉಪನದಿಗಳನ್ನು ನೋಡೋಣ. ಯಾವ್ಯಾವುದೆಲ್ಲ ಉಪನದಿಗಳನ್ನು ಕಾಳಿ ಹೊಂದಿದೆ ಅಂತ ಒಂದ್ಸಲ ಗುರ್ತು ಹಾಕೊಳ್ಳೋಣ, ನೋಟ್ ಮಾಡ್ಕೊಳ್ಳೋಣ. ಆ ಉಪನದಿಗಳು ಅಂತಂದರೆ ಪಾಂಢರಿ, ತಟ್ಟಹಳ್ಳಿ, ಕಾನೇರಿ,
ವಾಕಿ. ಕಾಳಿ ನದಿಯ ಉಪನದಿಗಳು ಪಾಂಢರಿ, ತಟ್ಟಹಳ್ಳಿ, ಕಾನೇರಿ ಮತ್ತು ವಾಕಿ. ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ವೇಳೆ ಪಾಂಢರಿ, ತಟ್ಟಹಳ್ಳಿ, ಕಾನೇರಿ, ವಾಕಿ ಈ ಶಬ್ದಗಳನ್ನು ಕೊಟ್ಟು ಇವು ಏನನ್ನ ಸೂಚಿಸುತ್ತವೆ ಅಂತ ಪ್ರಶ್ನೆಯನ್ನು ಕೇಳಿ 4 ಆಪ್ಷನ್ಸನ್ನು ಕೊಟ್ಟು ಅದರಲ್ಲಿ ಒಂದು ಆಪ್ಷನು ನದಿಗಳು ಅಂತ ಇದ್ರೆ ಖಂಡಿತವಾಗಿ ನೀವು ನದಿಗಳಿಗೆ ಟಿಕ್ ಹಾಕಬೇಕು. ನೆನ್ಪಿಟ್ಕೊಳ್ತೀರಲ್ವಾ? ಆಗಲಿ, ಮುಂದಕ್ಕೆ ಹೋಗೋಣ. ಮುಂದಿನ ಪಶ್ಚಿಮ ವಾಹಿನಿ ನದಿ ಶರಾವತಿ. ಶರಾವತಿ ಹುಟ್ಟುವಂತಹದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿರುವಂತಹ ಅಂಬು ತೀರ್ಥದಲ್ಲಿ. ಶರಾವತಿ ಹುಟ್ಟುವಂಥದ್ದು ಎಲ್ಲಿ? ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಪಶ್ಚಿಮ ಘಟ್ಟದಲ್ಲಿರುವಂತಹ ಅಂಬು ತೀರ್ಥದಲ್ಲಿ. ಸಮುದ್ರ ಮಟ್ಟದಿಂದ ಸುಮಾರು 700 ಮೀಟರ್ ಎತ್ತರದಲ್ಲಿ ಹುಟ್ಟುತ್ತೆ. ಸ್ನೇಹಿತರೆ, ಶ್ರೀರಾಮ ಹೊಡೆದ ಶರ ನಾಟಿದ ಜಾಗದಲ್ಲಿ ಹುಟ್ಟಿದ ನದಿಗೆ ಶರಾವತಿ ಎನ್ನುವಂಥ ಹೆಸರು ಬಂದಿರೋದನ್ನು ನೋಡ್ತೀವಿ. ಶ್ರೀರಾಮ ಯಾವ ಬಾಣವನ್ನು ಬಿಡ್ತಾನೋ ಆ ಬಾಣ ಯಾವ ಜಾಗದಲ್ಲಿ ಹೋಗಿ ತಟ್ಟುತ್ತೋ ಆ ಜಾಗದಲ್ಲಿ ಹುಟ್ಟುತ್ತೆ ಶರಾವತಿ. ಹೀಗಾಗಿ ಇದಕ್ಕೆ ಶರಾವತಿ ಎನ್ನುವಂಥ ಹೆಸರು ಬಂದಿದೆ ಎನ್ನುವಂಥದ್ದು ನಮ್ಮ ಪುರಾಣ ಕಥೆಗಳಲ್ಲಿ ನೋಡ್ತೀವಿ. ಹಾಗಾದರೆ ಶರಾವತಿ ನದಿಯ ಉದ್ದ ಎಷ್ಟು ಅನ್ನುವಂಥದ್ದು. ಶರಾವತಿಯ ನದಿಯ ಉದ್ದ 122 ಕಿಲೋಮೀಟರ್ಗಳಾಗಿವೆ. 122 ಕಿಲೋಮೀಟರ್ಗಳಾಗಿದೆ. ಬಂಧುಗಳೇ, ಶರಾವತಿ ಅಂದ ತಕ್ಷಣ ನಮ್ಮೆಲ್ಲ ಕಣ್ಮನಗಳಿಗೆ ಮೊದಲು ಗೋಚರವಾಗುವಂಥದ್ದು ಜಗತ್ ಪ್ರಸಿದ್ಧವಾದಂತಹ ಜೋಗದ ಜಲಪಾತ. ಶರಾವತಿ ನದಿ ಜೋಗದ ಜಲಪಾತವನ್ನು ಸೃಷ್ಟಿ ಮಾಡುತ್ತೆ. ಜೋಗದ ಜಲಪಾತವನ್ನು ಸೃಷ್ಟಿ ಮಾಡುತ್ತೆ. ಸುಮಾರು 250 ಮೀಟರ್ ಎತ್ತರದಿಂದ ಧುಮುಕುವ ಶರಾವತಿ ಜೋಗದಲ್ಲಿ ಮಹಾನ್ ಜಲಪಾತದ ಸೃಷ್ಟಿಗೆ ಕಾರಣವಾಗುತ್ತೆ. ಶರಾವತಿ ನದಿ ಅತ್ಯಂತ ಎತ್ತರದಿಂದ ಕಂದರಕ್ಕೆ ಬೀಳುವಾಗ ಆ ನೀರು ರಾಜ, ರೋರರ್, ರಾಕೆಟ್, ರಾಣಿ ಎನ್ನುವಂತಹ ಪ್ರತ್ಯೇಕ ತೊರೆಗಳನ್ನು ನಿರ್ಮಿಸುತ್ತೆ. ಅದು ಜೋಗದ ಜಲಪಾತದಲ್ಲಿ ನಮಗೆ ಸುಂದರವಾಗಿ ಕಾಣುವಂತೆ ಮಾಡುತ್ತೆ. ಈ ಜೋಗದ ಜಲಪಾತ ಇರುವಂಥದ್ದು ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕೇವಲ ಜೋಗ್ ಮಾತ್ರ ಬರೋದಿಲ್ಲ, ಕುಂಚಿಕಲ್ ಬರುತ್ತೆ, ಬರ್ಕಣಾ ಫಾಲ್ಸ್ ಬರುತ್ತೆ. ಕುಂಚಿಕಲ್ ಫಾಲ್ಸು, ಬರ್ಕಣಾ ಫಾಲ್ಸ್ ಇತ್ಯಾದಿಗಳನ್ನೆಲ್ಲ ನಾವು ಬರೋದನ್ನ ನೋಡ್ತೀವಿ. ಜೋಗ ಜಲಪಾತವನ್ನು ನೋಡಿದ್ವಲ್ವಾ, ಅದು ಶರಾವತಿ ನದಿಗೆ ಏರ್ಪಟ್ಟಂತಹ ಜಲಪಾತ ಅನ್ನೋದು ನಮಗೆ ಗೊತ್ತಿರಬೇಕು. ಪ್ರಸ್ತುತ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಶರಾವತಿ ನದಿಗೆ ಅನೇಕ ಡ್ಯಾಮ್ಗಳನ್ನು ಕಟ್ಟಲಾಗಿದೆ. ಮೊದಲನೇ ಡ್ಯಾಮು ಲಿಂಗನಮಕ್ಕಿ. ಲಿಂಗನಮಕ್ಕಿ ಜಲಾಶಯವನ್ನು 1964ರಲ್ಲಿ ಸಾಗರದ ಬಳಿ, ಸಾಗರ ನಗರಕ್ಕೆ ಹತ್ತಿರವಾಗಿ ಕಟ್ಟಿರೋದನ್ನು ನೋಡ್ತೀವಿ. ಈ ಲಿಂಗನಮಕ್ಕಿ ಡ್ಯಾಮ್ನಿಂದಲೇ ಜೋಗದ ಜಲಪಾತಕ್ಕೆ ನೀರು ಬಿಡೋದನ್ನು ನೋಡ್ತೀವಿ. ಜೋಗದ ಜಲಪಾತ ಸ್ವಲ್ಪ ಹಿಂದೆ ಲಿಂಗನಮಕ್ಕಿ ಡ್ಯಾಮ್ ಇದೆ, ಅಲ್ಲಿಂದ ನೀರು ಬಿಡಲಾಗುತ್ತೆ. ಹೀಗಾಗಿ ಜೋಗದ ಜಲಪಾತಕ್ಕೆ ಲಿಂಗನಮಕ್ಕಿಯ ಡ್ಯಾಮಿನ ನೀರು ಉಪಲಬ್ಧವಿದೆ. ಹಾಗೆಯೇ ಶರಾವತಿ ನದಿಗೆ ಅಡ್ಡಲಾಗಿ
2002ರಲ್ಲಿ ಗೇರುಸಪ್ಪೆಯ ಬಳಿ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ಹೀಗಾಗಿ ಪ್ರಮುಖವಂತ 2 ಡ್ಯಾಮ್ಗಳಿದ್ದಾವೆ. ಒಂದು ಶಿವಮೊಗ್ಗದ ಸಾಗರದ ಹತ್ತಿರ ಇರುವಂಥ ಲಿಂಗನಮಕ್ಕಿ ಡ್ಯಾಮು, ಅದು ಬಹಳ ಹಳೆಯದು, 1964ರಲ್ಲೇ ಅದನ್ನ ಕಟ್ಟಲಾಗಿದೆ. ಇನ್ನೊಂದು ಉತ್ತರ ಕನ್ನಡ ಜಿಲ್ಲೆಯ ಗೇರುಸಪ್ಪೆಯಲ್ಲಿರುವಂತಹ ಗೇರುಸಪ್ಪೆ ಡ್ಯಾಮು, ಇದನ್ನ ಇತ್ತೀಚೆಗೆ 2002ರಲ್ಲಿ ಕಟ್ಟಿರೋದನ್ನ ನೋಡ್ತೀವಿ. ಸ್ನೇಹಿತ ಬಂಧುಗಳೇ, ಮುಂದಿನ ನದಿ ಅದು ಬೇಡ್ತಿ. ಪಶ್ಚಿಮ ವಾಹಿನಿ ನದಿಗಳಲ್ಲಿ ಇನ್ನೊಂದು ಪ್ರಮುಖವಾದಂಥ ನದಿ ಅದು ಬೇಡ್ತಿ. ಬೇಡ್ತಿಗೆ ಗಂಗಾವಳಿ ನದಿ ಅಂತನೂ ಹೆಸರು. ಬೇಡ್ತಿ ನದಿಗೆ ಗಂಗಾವಳಿ ನದಿ ಅಂತನೂ ಹೆಸರು. ಧಾರವಾಡ, ಹುಬ್ಬಳ್ಳಿ ಅದರ ಸುತ್ತಮುತ್ತಲ ಪ್ರದೇಶದಲ್ಲಿ ಅಲ್ಲಿರುವಂಥ ಬೆಟ್ಟಗಳ ತಪ್ಪಲಿನಲ್ಲಿ ಸಮುದ್ರ ಮಟ್ಟದಿಂದ 700 ಮೀಟರ್ ಎತ್ತರದಲ್ಲಿ ಹುಟ್ಟುತ್ತೆ ಬೇಡ್ತಿ. ಬೇಡ್ತಿ ನದಿಯು ಸುಮಾರು 152 ಕಿಲೋಮೀಟರ್ ಉದ್ದ ಕರ್ನಾಟಕದಲ್ಲಿ ಹರಿಯೋದನ್ನ ನಾವು ನೋಡ್ತೀವಿ. ಅಂತಿಮವಾಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಎಲ್ಲಿ ಅಂತ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿರುವಂತಹ ಗಂಗಾವಳಿ ಎನ್ನುವಂತಹ ಹಳ್ಳಿಯ ಬಳಿ, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಗಂಗಾವಳಿ ಅನ್ನುವಂಥ ಹಳ್ಳಿಯ ಬಳಿ ಅರಬ್ಬಿ ಸಮುದ್ರವನ್ನು ಸೇರೋದನ್ನು ನಾವು ನೋಡ್ತೀವಿ. ಗಂಗಾವಳಿ ನದಿ ಅಥವಾ ಬೇಡ್ತಿ ನದಿ ಜನ್ಮ ಸ್ಥಳದಿಂದ 72 ಕಿಲೋಮೀಟರ್ ದೂರದಲ್ಲಿ ಒಂದು ಜಲಪಾತವನ್ನು ಸೃಷ್ಟಿಸುತ್ತೆ. ಅದಕ್ಕೆ ಮಾಗೋಡ್ ಜಲಪಾತ ಅಂತ ಹೆಸರು. ಗಂಗಾವಳಿ ನದಿ ಮಾಗೋಡ್ನಲ್ಲಿ ಒಂದು ಜಲಪಾತವನ್ನು ಸೃಷ್ಟಿಸುತ್ತೆ. ಅದಕ್ಕೆ ಮಾಗೋಡ್ ಜಲಪಾತ ಅಂತ ಹೆಸರು. ಮುಂದಿನ ಪಶ್ಚಿಮ ವಾಹಿನಿ ನದಿ, ಅದರ ಹೆಸರು ಮಹದಾಯಿ. ಬನ್ನಿ ಸ್ನೇಹಿತರೆ, ಮಹದಾಯಿ ಬಗ್ಗೆ ನೋಡೋಣ. ಮಹದಾಯಿ ನದಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬಳಿ ಹುಟ್ಟುತ್ತೆ. ಇದು ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವೆ ಹರಿಯುತ್ತೆ. ಕರ್ನಾಟಕದಲ್ಲಿ 35 ಕಿಲೋಮೀಟರ್ ಉದ್ದ ಹರಿದರೆ, ಇದೇ ಮಹದಾಯಿ ಗೋವಾದಲ್ಲಿ 45 ಕಿಲೋಮೀಟರ್ ಉದ್ದ ಹರಿಯುತ್ತೆ. ಗೋವಾದ ಪಣಜಿ ಸಮೀಪ ಅರಬ್ಬಿ ಸಮುದ್ರವನ್ನು ಸೇರೋದನ್ನು ನೋಡ್ತೀವಿ. ಮಹದಾಯಿ ನದಿಗೆ ಗೋವಾದಲ್ಲಿ ಮಾಂಡೋವಿ ಅಂತ ಕೂಡ ಕರೀತಾರೆ. ನಮಗೆಲ್ಲ ಗೊತ್ತಿದೆ, ಕರೆಂಟ್ ಇವೆಂಟ್ನಲ್ಲಿ ಆವಾಗ ಚರ್ಚೆಗೆ ಬರ್ತಾ ಇರುತ್ತೆ ಮಹದಾಯಿ ನದಿ ವಿವಾದ ಅಲ್ವಾ. ನದಿ ವಿವಾದದ ಬಗ್ಗೆ ಇನ್ನೊಂದು ಪ್ರತ್ಯೇಕ ತರಗತಿಯನ್ನು ನಡೆಸಲಾಗುತ್ತೆ. ಯಾಕೆಂದರೆ ಅನೇಕ ಪ್ರಶ್ನೆಗಳು ಅದರಲ್ಲಿ ಬರುತ್ತೆ. ಹೀಗಾಗಿ ಅನೇಕ ತರಹದ ಪ್ರಶ್ನೆಗಳು ನದಿ ವಿವಾದದ ಮೇಲೇನೆ ಕೇಳ್ತಾ ಇರೋದ್ರಿಂದ ನಾವು ನದಿ ವಿವಾದಗಳ ಬಗ್ಗೆ ಇನ್ನೊಂದು ಪ್ರತ್ಯೇಕ ತರಗತಿಯನ್ನು ಮಾಡೋಣ, ಅದರಲ್ಲಿ ಕಲಿಯೋಣ. ಸ್ನೇಹಿತರೆ, ಪಶ್ಚಿಮ ವಾಹಿನಿ ನದಿಗಳಲ್ಲಿ ಬರುವಂಥ ಮತ್ತೊಂದು ಪ್ರಮುಖ ನದಿ ಅದು ಅಘನಾಶಿನಿ. ಅಘನಾಶಿನಿ ಅಂತಂದ್ರೆ ಪಾಪನಾಶಿನಿ ಅಂತನೂ ಅರ್ಥ. ಈ ನದಿ ಹುಟ್ಟುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ತಾಲೂಕಿನಲ್ಲಿ. ಸಮುದ್ರ ಮಟ್ಟದಿಂದ 500 ಮೀಟರ್ ಎತ್ತರದಲ್ಲಿ ಇದು ಹುಟ್ಟುತ್ತೆ. ಕರ್ನಾಟಕದಲ್ಲಿ ಅದರಲ್ಲೂ ಪಶ್ಚಿಮದ ಭಾಗದಲ್ಲಿ 121 ಕಿಲೋಮೀಟರ್ ಉದ್ದ ಹರಿದು ಸಮುದ್ರವನ್ನು ಸೇರುತ್ತೆ. ಅಘನಾಶಿನಿ ನದಿಯ ಒಂದು ವಿಶೇಷವನ್ನು ನಾವು ಗಮನಿಸಬೇಕು. ಯಾಕೆಂತಂದರೆ ಪರೀಕ್ಷೆಯಲ್ಲಿ ಈ ನದಿಯಲ್ಲಿ ಇರುವಂಥ ಒಂದು ವಿಶೇಷ ಅಂಶದಿಂದ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿರೋದನ್ನು ಗಮನಿಸ್ತೀವಿ. ಅದೇನಪ್ಪ ಅಂತಂದರೆ ಅದು ಉಂಚಳ್ಳಿ ಫಾಲ್ಸ್. ಉಂಚಳ್ಳಿ ಫಾಲ್ಸ್
ಅದ್ರ ಮೇಲೆ ಒಂದು ಪ್ರಶ್ನೆ ಈ ಹಿಂದೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿತ್ತು. ಹೀಗಾಗಿ ಅಘನಾಶಿನಿ ನದಿಯ ಅಂದ ತಕ್ಷಣ ನಮಗೆ ಉಂಚಳ್ಳಿ ಫಾಲ್ಸಿನ ನೆನಪಾಗಬೇಕು. ಏನದು ಅಂತ ನೋಡೋಣ. ಅಘನಾಶಿನಿ ನದಿ ಮೈತುಂಬಿ ಹರಿತಾ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಉಂಚಳ್ಳಿಯ ಬಳಿ ಬರುತ್ತೆ. ಅಲ್ಲಿ ಬಂದ ನಂತರ ಸುಮಾರು 116 ಮೀಟರ್ ಎತ್ತರದಿಂದ ಭೋರ್ಗೆರೆಯುವ ಭಯಂಕರ ಶಬ್ದವನ್ನ ಮಾಡುತ್ತಾ ಕೆಳಗೆ ಬೀಳ್ತಾಳೆ, ಜಲಪಾತವನ್ನ ಸೃಷ್ಟಿ ಮಾಡ್ತಾಳೆ. ಈ ಭೋರ್ಗೆರೆತ ಅದರ ಶಬ್ದ ಎಷ್ಟು ದೊಡ್ಡಕ್ಕಿರುತ್ತೆ ಅಂತಂದ್ರೆ, ಅಲ್ಲಿ ಹತ್ತಿರದಲ್ಲಿ ಯಾರಾದರೂ ಇದ್ರೆ, ಏನಾದರೂ ಮಾತಾಡ್ತಾ ಇದ್ರೆ ಅವರ ಮಾತು ಕೇಳಿಸೋದೇ ಇಲ್ಲ. ಹೀಗಾಗಿ ಈ ಉಂಚಳ್ಳಿ ಫಾಲ್ಸನ್ನ ಕೆಪ್ಪು ಜೋಗ ಅಂತ ಕರೀತಾರೆ. ಯಾಕೆಂದ್ರೆ ಕಿವಿಯೆಲ್ಲ ಕೆಪ್ಪಗೆ ಮಾಡಿಬಿಡುತ್ತೆ. ಹೀಗಾಗಿರೋದ್ರಿಂದ ಅಘನಾಶಿನಿ ನದಿ ನಿರ್ಮಿಸುವಂತಹ ಉಂಚಳ್ಳಿ ಫಾಲ್ಸಿನ ವಿಶೇಷತೆ ಅಂತಂದ್ರೆ ಭಯಂಕರ ಶಬ್ದ ಮಾಡುವ ರೀತಿ. ಆ ಶಬ್ದ ಎಷ್ಟಿರುತ್ತೆ ಅಂತಂದ್ರೆ ಅದರ ಹತ್ತಿರದಲ್ಲಿದ್ದಂತಹ ಇಬ್ಬರು ವ್ಯಕ್ತಿಗಳು ಮಾತಾಡುವಂತಹ ಮಾತುಗಳು ಕೇಳಿಸೋದೇ ಇಲ್ಲ, ಅಷ್ಟು ಭೋರ್ಗೆರೆತದ ಶಬ್ದ ಅಲ್ಲಿ ಇರುತ್ತೆ. ಇಂತಹ ಉಂಚಳ್ಳಿ ಫಾಲ್ಸಿಗೆ ಇನ್ನೊಂದು ಹೆಸರು ಇದೆ. ಅದೇನದು? ಲ್ಯೂಶಿಂಗ್ಟನ್ ಫಾಲ್ಸ್. ಲ್ಯೂಶಿಂಗ್ಟನ್ ಫಾಲ್ಸ್ ಅಂತ ಯಾವ ಜಲಪಾತವನ್ನ ಕರೀತಾರೆ ಅಂತ ಕೇಳಿದರೆ ಅದು ಉಂಚಳ್ಳಿ ಫಾಲ್ಸ್. ಉಂಚಳ್ಳಿ ಫಾಲ್ಸ್ ಯಾವ ನದಿಗೆ ಏರ್ಪಟ್ಟಿದೆ? ಅದು ಅಘನಾಶಿನಿ ನದಿಗೆ ಏರ್ಪಟ್ಟಿದೆ. ಈ ಅಂಶವನ್ನ ನಾವೆಲ್ಲ ನೆನ್ಪಿಟ್ಕೊಳ್ಬೇಕು ಸ್ನೇಹಿತರೆ. ಅಂದಿನ ಬ್ರಿಟಿಷ್ ಅಧಿಕಾರಿ, ಉತ್ತರ ಕನ್ನಡದ ಜಿಲ್ಲಾಧಿಕಾರಿಯಾಗಿ ಈ ಜವಾಬ್ದಾರಿಯನ್ನು ಹೊತ್ಕೊಂಡಂಥವರು ಜೆ.ಡಿ. ಲ್ಯೂಶಿಂಗ್ಟನ್. ಇವರು 1845ರಲ್ಲಿ ಈ ಉಂಚಳ್ಳಿ ಫಾಲ್ಸ್ ಅನ್ನ ಹುಡುಕ್ತಾರೆ, ಕಂಡುಹಿಡಿತಾರೆ. ಹೀಗಾಗಿ ಈ ಫಾಲ್ಸಿಗೆ ಲ್ಯೂಶಿಂಗ್ಟನ್ ಫಾಲ್ಸ್ ಅಂತಾನು ಇನ್ನೊಂದು ಹೆಸರಿನಿಂದ ಕರೆಯೋದನ್ನ ನಾವು ನೋಡ್ತೀವಿ. ಬಂಧುಗಳೇ, ಈ ಅಂಶ ತಾವು ನೆನ್ಪಿಟ್ಕೊಳ್ತೀರಲ್ವಾ? ನೆನ್ಪಿಟ್ಕೊಳ್ಬೇಕು. ಹಾಗಾದ್ರೆ ಮುಂದಿನ ನದಿಗೆ ನಾನು ನೋಡೋಣ ಅಲ್ವಾ? ಮುಂದಿನ ನದಿ ಕಡೆಗೆ ಗಮನವನ್ನು ಕೊಡೋಣ. ವಾರಾಹಿ ಅಥವಾ ಹಾಲಾಡಿ ನದಿ. ವಾರಾಹಿ ಅಥವಾ ಹಾಲಾಡಿ ನದಿ ಇದು ಹಾಲಾಡಿ ಎನ್ನುವಂತಹ ನದಿ ಕಣಿವೆಯಲ್ಲಿ ಹುಟ್ಟುತ್ತೆ. ಹಾಲಾಡಿ ನದಿಯನ್ನ ವಾರಾಹಿ ನದಿ ಅಂತಲೂ ಕರೀತಾರೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕದ ಗುಡ್ಡೆಕೊಪ್ಪದ ಬಳಿ ಸಮುದ್ರ ಮಟ್ಟದಿಂದ 600 ಮೀಟರ್ ಎತ್ತರದಲ್ಲಿ ಹಾಲಾಡಿ ನದಿ ಹುಟ್ಟೋದನ್ನ ನಾವು ನೋಡ್ತೀವಿ. ಇದರ ವಿಶೇಷತೆ ಏನು ಅಂತಂದ್ರೆ, ಇದು ಸ್ವಲ್ಪ ದೂರ ಹೋಗಿ ಸ್ವಲ್ಪ ದೂರ ಕ್ರಮಿಸಿ ಥಟ್ಟನೆ ಕುಸಿಯುತ್ತೆ. ಥಟ್ಟನೆ ಕುಸಿದು ಒಂದು ಜಲಪಾತವನ್ನು ಸೃಷ್ಟಿಸುತ್ತೆ. ಆ ಜಲಪಾತಕ್ಕೆ ಹೆಸರು ಕುಂಚಿಕಲ್ ಜಲಪಾತ ಅಂತ. ಕುಂಚಿಕಲ್ ಜಲಪಾತ. ಸ್ನೇಹಿತರೆ, ಪ್ರಶ್ನೆ ಬಂದರೂ ಬಂದೀತು. ಕುಂಚಿಕಲ್ ಜಲಪಾತ ಯಾವ ನದಿಗೆ ಏರ್ಪಟ್ಟಿದೆ? ಅದು ಹಾಲಾಡಿ ಎನ್ನುವಂತಹ ನದಿಗೆ ಏರ್ಪಟ್ಟಿದೆ. ನಂತರ ಮುಂದೆ ಕ್ರಮಿಸುವಂತಹ ಈ ನದಿ ಉಡುಪಿ ಜಿಲ್ಲೆಯ ಕುಂದಾಪುರದ ಬಳಿ ಇರುವಂತಹ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಉಡುಪಿ ಜಿಲ್ಲೆಯ ಕುಂದಾಪುರದ ಬಳಿ ಇರುವಂತಹ ಅರಬ್ಬಿ ಸಮುದ್ರವನ್ನ ಸೇರೋದನ್ನ ನೋಡ್ತೀವಿ. ಬರ್ಪೊಳೆ ಇದು ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ಸಮುದ್ರ ಮಟ್ಟದಿಂದ 900 ಮೀಟರ್ದಲ್ಲಿ ಹುಟ್ಟುತ್ತೆ. ಕಡಿದಾದ ಕಂದರಗಳಲ್ಲಿ, ಕಡಿದಾದಂಥ ಆಳವಂಥ ಕಣಿವೆಗಳಲ್ಲಿ ಇದು ಹರ್ಕೊಂಡು ಹೋಗುತ್ತೆ. ಹೀಗಾಗಿ ಇದನ್ನ ಬರ್ಪೊಳೆ ಅಂತ ಕರೆದಿದ್ದಾರೆ.
ಪರ ಅಂತಂದರೆ ಅಲ್ಲಿಯ ಸ್ಥಳೀಯ ಭಾಷೆಯಲ್ಲಿ ಕಡಿದಾದದ್ದು ಅಂತ ಅರ್ಥ. ಪೊಳೆ ಅಂತ ಅಂದರೆ ಸ್ಥಳೀಯ ಭಾಷೆಯಲ್ಲಿ ಹೊಳೆ ಅಥವಾ ನದಿ ಅಂತ ಅರ್ಥ. ಬರ್ಪೊಳೆ ಒಟ್ಟು 105 ಕಿಲೋಮೀಟರ್ ಉದ್ದ ಇದೆ. 105 ಕಿಲೋಮೀಟರ್ ಉದ್ದ ಇದೆ. ಅದರಲ್ಲಿ 31 ಕಿಲೋಮೀಟರ್ ಉದ್ದ ನಮ್ಮ ಕರ್ನಾಟಕದಲ್ಲಿ ಹರಿಯುತ್ತೆ. ಇನ್ನು 64 ಕಿಲೋಮೀಟರ್ ಉದ್ದ ಕೇರಳದಲ್ಲಿ ಹರಿಯುತ್ತೆ. ಒಟ್ಟು 105 ಕಿಲೋಮೀಟರ್ ಉದ್ದ ಇರುವಂತಹ ಬರ್ಪೊಳೆ 31 ಕಿಲೋಮೀಟರ್ನಷ್ಟು ಉದ್ದ ಕರ್ನಾಟಕದಲ್ಲಿ ಹರಿತಾಳೆ. 64 ಕಿಲೋಮೀಟರ್ನಷ್ಟು ಉದ್ದ ಕೇರಳದಲ್ಲಿ ಹರಿತಾಳೆ. ಉಳಿದ 10 ಕಿಲೋಮೀಟರ್ ಕೇರಳ ಮತ್ತು ಕರ್ನಾಟಕದ ನಡುವೆ ಗಡಿಯಾಗಿ ಈ ಹೊಳೆ ಹರಿಯೋದನ್ನು ನೋಡ್ತೀವಿ. ಬರ್ಪೊಳೆ ಕರ್ನಾಟಕ ಮತ್ತು ಕೇರಳದ ನಡುವೆ ಎಷ್ಟು ಕಿಲೋಮೀಟರ್ ಉದ್ದದ ಗಡಿಯಾಗಿ ಹರಿತಾಳೆ? 10 ಕಿಲೋಮೀಟರ್ ಅನ್ನೋದು ನಮಗೆ ಗೊತ್ತಿರಬೇಕು. ಸ್ನೇಹಿತರೆ, ಮುಂದಿನ ನದಿ ಚಕ್ರಾ. ಚಕ್ರಾ ನದಿ ಹುಟ್ಟುವಂಥದ್ದು ಉಡುಪಿ ಜಿಲ್ಲೆಯಲ್ಲಿ. ಬಂಧುಗಳೇ, ಚಕ್ರಾ ನದಿ ಪಶ್ಚಿಮಗಾಮಿಯಾದಂಥ ನದಿ. ಇದು ಬಹಳಷ್ಟು ದೂರ ಹರಿದು ಉಡುಪಿಯ ಮಾರ್ಗವಾಗಿ ಮುಂದುವರಿದು ಕುಂದಾಪುರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಈ ನದಿಯ ವಿಶೇಷತೆ ಏನು ಗೊತ್ತಾ? ಈ ನದಿಯ ವಿಶೇಷತೆ ಅಂತಂದರೆ ಲಿಂಗನಮಕ್ಕಿ ಜಲಾಶಯಕ್ಕೆ ನೀರನ್ನು ಹೆಚ್ಚಿಸಲಿಕ್ಕೆ ಈ ನದಿಯ ನೀರನ್ನು ಶರಾವತಿ ಕಣಿವೆಯ ಕಡೆಗೆ ತಿರುಗಿಸಲಾಗಿದೆ. ಚಕ್ರಾ ನದಿಯನ್ನ ಶರಾವತಿ ಕಣಿವೆಯ ಕಡೆಗೆ ತಿರುಗಿಸಲಾಗಿದೆ ಅನ್ನುವಂಥ ಅಂಶ ನಮಗೆ ಗೊತ್ತಿರಬೇಕು. ಪ್ರಶ್ನೆ ಬಂದರೂ ಬಂದೀತು, ಯಾವ ನದಿಯ ನೀರನ್ನ ಲಿಂಗನಮಕ್ಕಿ ಜಲಾಶಯದ ನೀರನ್ನು ಹೆಚ್ಚಿಸಲಿಕ್ಕಾಗಿ ಶರಾವತಿ ಕಣಿವೆಯ ಕಡೆಗೆ ತಿರುಗಿಸಲಾಗಿದೆ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡಬೇಕು ಚಕ್ರಾ ನದಿ. ಸ್ನೇಹಿತರೆ, ಈಗಾಗಲೇ ನಾವು 7 ನದಿ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅದರಲ್ಲಿರುವಂತಹ ಪ್ರಮುಖ ನದಿಗಳನ್ನು ನಾವು ನೋಡಿದ್ವಿ. ಅದರ ವೈಶಿಷ್ಟ್ಯತೆಗಳನ್ನು ನೋಡಿದ್ವಿ. ಅದರ ಮೇಲಿರುವಂತಹ ಡ್ಯಾಮ್ಗಳ ಬಗ್ಗೆ ನೋಡಿದ್ವಿ. ಆ ನದಿಗಳು ನಿರ್ಮಿಸುವಂತಹ ಜಲಪಾತಗಳ ಬಗ್ಗೆ ನೋಡಿದ್ವಿ. ಜಲಾನಯನ ಪ್ರದೇಶಗಳ ಬಗ್ಗೆ ನೋಡಿದ್ವಿ. ಹೀಗೆ ಅನೇಕ ಅಂಶಗಳನ್ನು ನಾವು ಈ ತರಗತಿಯಲ್ಲಿ ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಇಷ್ಟೇನಾ ಅನ್ನುವಂಥದ್ದು ಇಲ್ಲ. ಕರ್ನಾಟಕದಲ್ಲಿ ಇರುವಂಥ ನದಿ ವ್ಯವಸ್ಥೆಗಳು ಕೇವಲ 7 ಅಷ್ಟೇ ಅಲ್ಲ. ಇದರ ಹೊರತಾಗಿಯೂ ಅನೇಕ ಸ್ವತಂತ್ರ ನದಿ ಕಣಿವೆಗಳಿದ್ದಾವೆ. ಅವು ಯಾವ್ಯಾವುದು ಅಂತ ನೋಡುವಂಥ ಪ್ರಯತ್ನ ಮಾಡೋಣ. ಎಲ್ಲವೂ ಹೇಳೋದು ಕಷ್ಟ. ಕೆಲವೊಂದಿಷ್ಟನ್ನು ನಾನು ವಿವರಿಸುವಂಥ ಪ್ರಯತ್ನ ಮಾಡ್ತೀನಿ. ಪ್ರಮುಖವಾದದ್ದನ್ನು ಗುರ್ತು ಹಾಕೊಂಡ್ರೆ ಸಾಕು. ಒಂದು, ಶರಾವತಿ ಮತ್ತು ಚಕ್ರಾ ನದಿಗಳ ನಡುವೆ ಇರುವಂತಹ ಜಲಾನಯನ ಪ್ರದೇಶ. ಶರಾವತಿ ಮತ್ತು ಚಕ್ರಾ ನದಿಗಳ ನಡುವೆ ಹಲವಾರು ಸಣ್ಣ ಪುಟ್ಟ ಹೊಳೆ ತೊರೆಗಳನ್ನು ಹರಿತಾ ಇರೋದನ್ನು ನೋಡ್ತೀವಿ. ಅಂತಹ ಪ್ರಮುಖ ನದಿಗಳು ಅಂತಂದರೆ ಕೊಲ್ಲೂರು ನದಿ, ಗಂಟಿ ಹೊಳೆ, ವೆಂಕಟಾಪುರ ಹೊಳೆ, ಬೈಂದೂರು ಹೊಳೆ, ಶಂಕರಗುಂಡಿ ಹೊಳೆ, ಕುಂಬಾರ ಹೊಳೆ, ಎಡಮಾವಿನ ಹೊಳೆ ಮೊದಲಾದವು. ಶರಾವತಿ ಮತ್ತು ಚಕ್ರಾ ನದಿಗಳ ನಡುವೆ ಇರುವಂಥ ಜಲಾನಯನ ಪ್ರದೇಶದಲ್ಲಿ ಹರಿಯುವಂತಹ ಸಣ್ಣ ಪುಟ್ಟ ಹೊಳೆಗಳು ಅಂತಂದರೆ ಯಾವ್ಯಾವುದು? ಕೊಲ್ಲೂರು ನದಿ, ಗಂಟಿ ಹೊಳೆ, ವೆಂಕಟಾಪುರ ಹೊಳೆ, ಬೈಂದೂರು ಹೊಳೆ, ಶಂಕರಗುಂಡಿ ಹೊಳೆ, ಕುಂಬಾರ ಹೊಳೆ, ಎಡಮಾವಿನ ಹೊಳೆ ಮೊದಲಾದವು. ಇವು ಕೂಡ ಸಾಕಷ್ಟು ನೀರನ್ನು ಅದರ ಸುತ್ತಮುತ್ತ ಇರುವಂತಹ
ಭೂಪ್ರದೇಶಕ್ಕೆ ಕೊಡೋದ್ರಿಂದ ಅಲ್ಲಿ ತನ್ನದೇ ಅಂತ ಒಂದು ಸಣ್ಣ ಜಲಾನಯನ ಪ್ರದೇಶ ನಿರ್ಮಾಣ ಆಗಿದೆ. ಹೀಗಾಗಿ ಪಶ್ಚಿಮ ಘಟ್ಟದ ಆ ಪ್ರದೇಶದಲ್ಲಿ ಹಸಿರನ್ನ ತುಂಬಲಿಕ್ಕೆ ಕಾರಣ ಆಗಿದೆ. ಮುಂದಿನ ಸ್ವತಂತ್ರ ನದಿ ಕಣಿವೆ ವ್ಯವಸ್ಥೆ ಅಥವಾ ನದಿ ವ್ಯವಸ್ಥೆ ವರಾಹಿ ಮತ್ತು ನೇತ್ರಾವತಿ ನದಿಗಳ ನಡುವೆ ಇರುವಂತಹ ಪ್ರದೇಶ. ವರಾಹಿ ಮತ್ತು ನೇತ್ರಾವತಿ ನದಿಗಳ ಮಧ್ಯದಲ್ಲಿ ಅನೇಕ ಸಣ್ಣ ಪುಟ್ಟ ನದಿಗಳು ಹುಟ್ಟುತ್ತವೆ. ಅವ್ಯಾವುದು ಅಂತಂದರೆ ಮುಲ್ಕಿ ನದಿ, ಸ್ವರ್ಣ ನದಿ, ಸೀತಾ ನದಿ, ಪಾವಂಜೆ, ನಡಿಸಾಲು, ಗುರುಪುರ ನದಿ, ಎಣ್ಣೆಹೊಳೆ ನದಿ ಇತ್ಯಾದಿ. ಇವೆಲ್ಲವೂ ಕೂಡ ವರಾಹಿ ಮತ್ತು ನೇತ್ರಾವತಿ ನದಿಗಳ ನಡುವೆ, ವರಾಹಿ ಮತ್ತು ನೇತ್ರಾವತಿಗಳ ನದಿಗಳ ನಡುವೆ ಅನೇಕ ಹೊಳೆಗಳು, ಅನೇಕ ಸಣ್ಣ ಪುಟ್ಟ ತೊರೆಗಳು ಹುಟ್ಕೊಳ್ತವೆ. ಅವ್ಯಾವ್ಯಾವುದು ಅಂತಂದರೆ ಮುಲ್ಕಿ ನದಿ, ಸ್ವರ್ಣ ನದಿ, ಸೀತಾ ನದಿ, ಪಾವಂಜೆ, ನಡಿಸಾಲು, ಗುರುಪುರ, ಎಣ್ಣೆಹೊಳೆ, ಮಡಿಸಾಲ ಹೊಳೆ ಇವೆಲ್ಲವೂ ಕೂಡ ಪ್ರಮುಖವಂಥವು. ಇವುಗಳನ್ನು ಲಕ್ಷ್ಯದಲ್ಲಿ ಇಟ್ಕೊಂಡ್ರೆ ಸಾಕು, ನಮ್ಮ ಗಮನದಲ್ಲಿ ಒಂದಿಷ್ಟು ಇಟ್ಕೊಂಡ್ರೆ ಸಾಕು. ಬೈಹರ್ಟ್ ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ಕೆಲವೊಂದು ಸಲ ಕೆಲವು ನದಿಗಳನ್ನು ಕೊಟ್ಟು ಈ ನದಿಗಳು ಎಲ್ಲಿದ್ದಾವೆ ಅಂತ ಕೇಳ್ತಾರೆ. ಅಂಥ ಸಂದರ್ಭದಲ್ಲಿ ಈ ನದಿಗಳ ನೆನಪಿದ್ರೆ ಇವು ಸಣ್ಣ ಸಣ್ಣ ನದಿಗಳು ಉತ್ತಮ, ಚೆನ್ನಾಗಿರುತ್ತೆ. ನೇತ್ರಾವತಿ ಮತ್ತು ಚಂದ್ರಗಿರಿ ನದಿಗಳ ನಡುವೆ ಕೂಡ ಅನೇಕ ನದಿಗಳು ಇರೋದನ್ನು ನಾವು ನೋಡ್ತೀವಿ. ಇಲ್ಲಿಗೆ ಇವತ್ತಿನ ತರಗತಿಗೆ ಮಂಗಳವನ್ನು ಹಾಡೋಣ. ತಾವೆಲ್ಲ ಕೂಡ ನಮ್ಮ ಜೊತೆಯಲ್ಲಿದ್ದೀರಿ, ನಮ್ಮ ಜೊತೆಯ ಈ ತರಗತಿಯಲ್ಲಿ ಭಾಗವಹಿಸ್ತಾ ಇದ್ದೀರಿ. ತುಂಬ ಸಂತೋಷವಾಗುತ್ತೆ. ಬಹಳ ಜನ ಲೈವ್ ತರಗತಿಯಲ್ಲಿ ಬರ್ತಾ ಇದ್ದೀರಿ. ಅದಕ್ಕಾಗಿ ಧನ್ಯವಾದಗಳನ್ನು ಸಮರ್ಪಿಸಬೇಕು ನಾವು. ಬಂಧುಗಳೇ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಇದನ್ನು ನಿಮ್ಮ ಇತರೆ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ, ಕಾಮೆಂಟ್ ಮಾಡಿ. ಹಾಗೂ ನಿಮ್ಮೊಂದು ಮೆಚ್ಚುಗೆ ನಮ್ಮ ಪ್ರಯತ್ನಕ್ಕಿರಲಿ. ಅದಕ್ಕಾಗಿ ಒಂದು ಥಂಬ್, ದಟ್ ಈಸ್ ಲೈಕ್ ನೀಡುವಂಥ ಪ್ರಯತ್ನ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ತೆ.